ವೇದವತಿ, ವೇದವತಿ, ಏನಿದು? ನಿನಗೆ ಸೂಕ್ತವಾದ ವರ್ಣನ್ನು ಹುಡುಕಿ ನಿನ್ನ ವಿವಾಹ ಮಾಡಬೇಕೆಂದು ಖಾತರಿಸಿ ಅಷ್ಟ ದಿಕ್ಕಗಳಿಗೂ ಸೂಕ್ತ ವರನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ. ಪರಾಕ್ರಮಶಾಲಿಗಳು, ಸತ್ಕುಲ ಪ್ರಸೂತರು, ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮ ಗುಣಗಳುಳ್ಳ ವರಗಳನ್ನು ಶೋಧಿಸುತ್ತಿರುವುದು ಅವರಿಗೆ ಸಂದೇಶ ಬರುತ್ತದೆ. ಅವೆಲ್ಲವನ್ನು ನಿನಗೆ ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತೊಟ್ಟಿರುವುದೇತಕ್ಕೆ? ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತದೆ. ಇಲ್ಲ ಅಪ್ಪಾಜಿ, ಇಲ್ಲ. ನಿಮಗೆ ಆತಂಕ ಬೇಡ. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ. ವೇದವತಿ, ಏನಿದು ವಿಚಿತ್ರ? ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ? ಅಪ್ಪಾಜಿ, ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿ ತಾನೆ ಆ ಶಂಕರನನ್ನು ಪಡೆದಿದ್ದು. ವೇದವತಿ, ದಾಕ್ಷಾಣಿ ಅಗಲಿಕೆಯಿಂದ ಪರಮ ವಿರಾಗಿಯಾಗಿದ್ದ ಪರಮೇಶ್ವರನನ್ನು ವರಿಸಲು ಆ ಗಿರಿಜೆಗೆ ತಪಸ್ಸು ಮಾಡುವುದೊಂದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಅಪ್ಪಾಜಿ, ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜಿಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ. ಮಧುಸೂದನ ಅಂದ್ರೆ? ಕ್ಷೀರಸಾಗರ ಶಾಯಿ, ಶೇಷಶಯನ, ಶಂಕುಚಕ್ರ ಕಥಾಧಾರಿ, ವೈಕುಂಠದೊಡೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ. ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ಆಶೀರ್ವದಿಸಿ. ವೇದವತಿ, ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕತನವನ್ನು ನಾನು ತೋರಲಾರೆ. ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಕಳುಹಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡು. ಇಲ್ಲ ಅಪ್ಪಾಜಿ, ಇಲ್ಲ. ಆ ವಿಷ್ಣುವೇ ನನ್ನ ಪತಿ. ಆ ವಿಷ್ಣುವನ್ನಲ್ಲದೆ ಬೇರ್ಯಾರನ್ನು ಎಂದಿಗೂ ನಾನು ವರಿಸಲಾರೆ ಅಪ್ಪಾಜಿ, ವರಿಸಲಾರೆ. ವೇದವತಿ, ಮಗಳೆಂಬ ಮಮಕಾರದಿಂದ ಮೃದು ವಚನಗಳನ್ನು ಆಡುತ್ತಿರುವ ನಾನು ಅದನ್ನು ಮರೆತು ಕಠಿಣವಾಗಿ ಬುದ್ಧಿ ಹೇಳಬೇಕಾಗುತ್ತದೆ. ಅಪ್ಪಾಜಿ, ತಂದೆಯಾಗಿ ನೀವು ನನ್ನನ್ನು ದಂಡಿಸಬಹುದು, ಆದರೆ ಮಹಾವಿಷ್ಣುವನ್ನು ನನ್ನ ಪತಿಯಾಗಿ ಪಡೆಯುವ ನನ್ನ ನಿರ್ಧಾರವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ವೇದವತಿ, ನಿನ್ನ ಅವಿವೇಕತನ ಅತಿಯಾಯಿತು. ಸ್ವಾಮಿ, ಸ್ವಾಮಿ, ಇದರಲ್ಲಿ ವೇದವತಿಯ ಅವಿವೇಕವೇನೂ ಇಲ್ಲ. ನೀವು ಮರೆತಿದ್ದೀರ. ನಾನೇನು ಮರೆತಿದ್ದೇನೆ ದೇವಿ? ಹೇಳುತ್ತೇನೆ ಸ್ವಾಮಿ. ನಾವು ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಜನಿಸಬೇಕೆಂದು ತಪಸ್ಸು ಮಾಡಿ ವರ ಪಡೆಯಲಿಲ್ಲವೇ? ಆ ವರ ಫಲಿಸಿ ಆ ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಬೆಳೆದ ಮೇಲೆ ಆ ವಿಷ್ಣುವೇ ನಮಗೆ ಅಳಿಯನಾಗಬೇಕಲ್ಲವೇ? ದೇವಿ, ಮನ್ನಿಸು. ಮಗಳೆಂಬ ಮಮಕಾರದಲ್ಲಿ ಆ ಮಹಾಲಕ್ಷ್ಮಿಯೇ ಈ ವೇದವತಿ ಎಂಬುದನ್ನು ಮರೆತು ಸಾಮಾನ್ಯಳೆಂದು ತಿಳಿದು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಎಷ್ಟೋ ಬಾರಿ ನಾನು ತಾಯಿಯಾದರೂ ಕೂಡ ಮಗಳೆಂಬ ಮಮತೆಯ ಪ್ರವಾಹದಲ್ಲಿ ಮಹಾಲಕ್ಷ್ಮಿಯೇ ಸ್ವರೂಪ ಆಗಿರುವುದನ್ನು ಮರೆತು ವರ್ತಿಸಿದೆ. ಈಗ ನಮ್ಮ ತಪ್ಪು ನಮಗೆ ಅರಿವಾಯಿತಲ್ಲವೇ? ಇನ್ನಾದರೂ ವೇದವತಿಯ ಸಾಧನೆಗೂ ಗುರಿಗೂ ನಾವು ಆಶೀರ್ವದಿಸಬೇಕಲ್ಲವೇ? ಖಂಡಿತ ದೇವಿ, ಖಂಡಿತ. ವೇದವತಿ, ನನ್ನ ಕಠಿಣವಾದ ಮಾತುಗಳನ್ನು ಮನ್ನಿಸಮ್ಮ. ನಿನ್ನ ಅನಂತ ಕಾಲದ ಪತಿಯನ್ನು ಈ ಅವತಾರದಲ್ಲಿ ನೀನು ಹೊಂದಲೇಬೇಕು. ನಿನ್ನ ತಪಸ್ಸಿಗೆ ಶ್ರೀಹರಿ ಒಲಿದು ಮತ್ತೆ ನಿನ್ನನ್ನು ವರಿಸಲೇಬೇಕು.
ಅಪ್ಪಾಜಿ, ಇಷ್ಟು ವರ್ಷಗಳ ಕಾಲ ನೀವು ನನ್ನನ್ನು ಸಲಹಿದಿರಿ, ಆನಂದ ನೀಡಿದಿರಿ. ಈಗ ನನ್ನ ಮನೋಭಿಲಾಷೆಯನ್ನು ಅರಿತು ನನ್ನನ್ನು ಆಶೀರ್ವದಿಸಿದಿರಿ. ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಪ್ಪಾಜಿ, ಧನ್ಯವಾದಗಳು. ನಾನಿನ್ನು ತಪಸ್ಸಿಗೆ ತೆರಳುತ್ತೇನೆ ಅಪ್ಪಾಜಿ. ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ತಾಯಿ, ನಾನಿನ್ನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಾಯಿ. ಬರುತ್ತೇನೆ ತಾಯಿ. ಆದಿಲಕ್ಷ್ಮಿ ವೇದವತಿಯು ಆದಿದೇವ ಪಡೆಯಲು ಅಡವಿಯೇ ಕಾಂತದಲ್ಲಿ ಶ್ರೀಹರಿಯ ಧ್ಯಾನಿಸಲು ಅನವರತ ದೃಢ ಮನದಿ ತಪವನು ಮಾಡಿದಳು. ನಡೆಯುವುದೋ ಈ ವಧು ಕಲ್ಯಾಣವು, ಮರೆಯುವುದೋ ವಿಧಿ ವಿಲಾಸವು. ಜನಕ ಮಹಾರಾಜ, ಲಕ್ಷ್ಮೀನಾರಾಯಣರು ಪರಸ್ಪರ ಅಗಲುತ್ತಾರೆ, ಮತ್ತೆ ಬೇರೆ ಬೇರೆ ಅವತಾರಗಳನ್ನೆತ್ತಿ ಸಾಮಾನ್ಯರಂತೆ ನಾನಾ ಶ್ರಮಪಟ್ಟು ಒಂದಾಗುತ್ತಾರೆ ಎನ್ನುವುದೆಲ್ಲ ಆಟವಿದ್ದಂತೆ. ಆದಿ ದಂಪತಿಗಳಾದ ಅವರಿಗೆ ಅಗಲಿಕೆ ಎನ್ನುವುದೇ ಇಲ್ಲ. ಆದರೂ ಲೋಕ ಕಲ್ಯಾಣಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ಈ ರೀತಿಯ ಅವತಾರಗಳನ್ನೆತ್ತಿ ಅಗಲಿಕೆ ಒಂದಾಗುವಿಕೆಯ ನಾಟಕವನ್ನಾಡುವ ಜಗನ್ನಾಟಕ ಸೂತ್ರಧಾರಿಗಳು ಅವರು. ಅಂತಹ ಭಗವಂತನ ನಾಟಕದಲ್ಲಿ ವೇದವತಿಯ ತಪಸ್ಸಿನ ಅಂಕ ಆರಂಭವಾಯಿತು. ಮಹರ್ಷಿ, ವೇದವತಿಯ ತಪಸ್ಸಿಗೆ ಮಹಾವಿಷ್ಣು ಒಲಿದನೆ. ವೇದವತಿಯು ವಿಷ್ಣುವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿರುವಾಗ ಸಾಂಬನೆಂಬ ಮಹಾದೈತ್ಯನೊಬ್ಬ ಅಲ್ಲಿಗೆ ಬಂದ. ಎಂತಹ ಅಪರಿಮಿತ ಸೌಂದರ್ಯ! ಕಂಡೊಡನೆ ಕೈವಶ ಮಾಡಿಕೊಳ್ಳಬೇಕೆನ್ನಿಸುವ ಕಾಮಿನಿ, ಬಾರಸೆಳೆದು ಅಪ್ಪಿಕೊಳ್ಳಬೇಕೆನ್ನುವ ಭಾಮಿನಿ, ನಿರಾಭರಣೆಯಾಗಿ ತಪಸ್ವಿಯಾಗಿ ಇದ್ದರೂ ಸಹ ಎಷ್ಟೊಂದು ಮನೋಹರವಾಗಿ ಕಂಗೊಳಿಸುತ್ತಿರುವಳಲ್ಲ. ಇನ್ನು ರಾಣಿಯಾಗಿ ದಿವ್ಯಾಭರಣವನ್ನು ಧರಿಸಿಕೊಂಡು ಬಂದು ನಿಂತರೆ ಇವಳ ಒಲವನ್ನು ನಾನು ಪಡೆದೇ ತೀರಬೇಕು. ಇವಳ ಸೌಂದರ್ಯವನ್ನು ಹೀರಬೇಕು. ನಾನು ಇವಳನ್ನು ಪಡೆಯದೆ ಹೋದರೆ ನನ್ನ ಪೌರುಷವೇ ವ್ಯರ್ಥ. ಹೌದು, ಪೌರುಷ